ಶ್ರೀ ಗುರುಚರಿತ್ರೆ ಅಧ್ಯಾಯ 24. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀ ದತ್ತಾಯ ಗುರುವೇ ನಮಃ. ಸಿದ್ಧ ಮುನಿಗಳು ಮತ್ತು ಈ ರೀತಿ ಹೇಳಿದರು. ನಾಮಾಧಾರಕ ತ್ರಿವಿಕ್ರಮ ಭಾರತಿ ನರಸಿಂಹಸ್ವಾಮಿಯ ಉಪಾಸಕನು. ನರಸಿಂಹಸ್ವಾಮಿಯ ರೂಪವನ್ನು ಮನಸ್ಸಿನಲ್ಲಿ ಯಾವಾಗಲೂ ನೆನೆದು ಆರಾಧಿಸುತ್ತಿದ್ದನು. ಶ್ರೀ ಗುರುಗಳು, ರಾಜನು, ಪರಿವಾರವೂ ಹಿಂದೆ ಬರಲು ಪಲ್ಲಕ್ಕಿಯಲ್ಲಿ ಊರ ಹೊರಗೆ ಬಿಡದಿ ಹೂಡಿದರು. ತ್ರಿವಿಕ್ರಮ ಭಾರತಿಗೆ ಆ ದಿವಸ ಮನಸ್ಸಿನಲ್ಲಿ ನರಸಿಂಹನ ರೂಪವು ನಿಲ್ಲುತ್ತಿಲ್ಲ. ತಂದೆ ನರಸಿಂಹ, ಇದೇನು ನಿನ್ನ ಕರುಣೆಯು ಈ ದಿನ ನನ್ನ ಮೇಲೆ ಏಕಿಲ್ಲ? ನಾನೇನು ಅಪರಾಧ ಮಾಡಿರುವೆ ಎಂದು ಪ್ರಾರ್ಥಿಸಿದರು. ಆತನಿಗೆ ಶ್ರೀ ಗುರುಗಳ ದರ್ಶನವಾಗಿ, ಈಗ ನಾನು ನದಿ ತೀರದಲ್ಲಿರುವೆ, ಬಂದು ನನ್ನ ದರ್ಶನ ಪಡೆದುಕೋ ಎಂಬ ಮಾತು ಕೇಳಿಸಿತು. ಕೂಡಲೇ ನದಿ ತೀರಕ್ಕೆ ಬಂದನು. ಆತನಿಗೆ ಧ್ಯಾನದಲ್ಲಿ ನರಸಿಂಹ ಸ್ವಾಮಿಗೆ ಬದಲಾಗಿ ಯಾವ ಗುರುಮೂರ್ತಿಗಳು ದರ್ಶನವನ್ನಿತ್ತರೋ ಆ ಗುರುಗಳೇ ನದಿ ತೀರದಲ್ಲಿ ದರ್ಶನವನ್ನಿತ್ತರು. ಆತನಿಗೆ ಬಹಳ ಆಶ್ಚರ್ಯವಾಯಿತು. ಮರುಕ್ಷಣದಲ್ಲಿ ಅಲ್ಲಿದ್ದವರೆಲ್ಲ ಶ್ರೀ ಗುರುಗಳು, ಪರಿವಾರವು ಎಲ್ಲರೂ ಶ್ರೀ ಗುರುಗಳ ರೂಪದಲ್ಲೇ ಕಾಣಿಸಿಕೊಂಡರು. ತ್ರಿವಿಕ್ರಮ ಭಾರತಿಯು ಬೆರಗಾದನು. ಸುಧಾರಿಸಿಕೊಂಡು, ಸದ್ಗುರು, ತ್ರಿಮೂರ್ತಿ ಸ್ವರೂಪ, ನನ್ನಲ್ಲಿ ಕರುಣೆ ತೋರು ಎಂದು ಬೇಡಿಕೊಂಡನು. ಶ್ರೀ ಗುರುಗಳು ಆಗ, ಏನು ತ್ರಿವಿಕ್ರಮ, ನೀನು ಹೇಳಿದ ಡಂಬಾಚಾರದ ಲಕ್ಷಣವೇನು? ಸ್ವಲ್ಪ ವಿವರವಾಗಿ ತಿಳಿದುಕೊಳ್ಳೋಣವೆಂದೇ ಬಂದಿರುವೆ, ಹೇಳು. ನಿನ್ನ ನರಸಿಂಹನ ಸಾಕ್ಷಿಯಾಗಿ ವಿವರಿಸು ಎಂದರು. ಸ್ವಲ್ಪ ಹೊತ್ತಿನಲ್ಲಿ ಚೇತರಿಸಿಕೊಂಡು, ಸ್ವಾಮಿ ನರಸಿಂಹ, ನೀನೇ ಮಾನವ ರೂಪದಲ್ಲಿ ಅವತರಿಸಿರುವೆ. ನಾನು ಅದನ್ನು ತಿಳಿಯಲಾರದೆ ಮೂರ್ಖನಂತೆ ಮಾತಾಡಿ ಪಾಪ ಗಳಿಸಿದೆ. ಅರ್ಜುನನಿಗೆ ದಯೆ ತೋರಿ ವಿಶ್ವರೂಪ ತೋರಿದಂತೆ ನನ್ನನ್ನು ಅನುಗ್ರಹಿಸಿ ಸದ್ಗುರು ನನ್ನನ್ನು ಅನುಗ್ರಹಿಸು ಸದ್ಗುರೋತ್ತಮ. ಇನ್ನು ಮುಂದೆ ಯಾರನ್ನೂ ವಿಮರ್ಶಿಸುವುದಿಲ್ಲ. ನನ್ನನ್ನು ಕ್ಷಮಿಸುವವರೆಗೂ ನಿಮ್ಮ ಪಾದಗಳನ್ನೂ ಬಿಡುವುದಿಲ್ಲ ಎಂದು ಶರಣು ಹೊಂದಿದನು. ಕರುಣಾಪೂರಿತ ದೃಷ್ಟಿಯಿಂದ ನೋಡಿ ತ್ರಿವಿಕ್ರಮನನ್ನು ಹರಸಿ ಶ್ರೀ ಗುರುಗಳು ಸಂಗಮವನ್ನು ಸೇರಿಕೊಂಡರು. ಸಿದ್ಧರು ಮತ್ತೆ ಈ ರೀತಿ ಹೇಳಿದರು. ಸದ್ಗುರುಗಳು ಮಾನವಾಕಾರದಲ್ಲಿರುವ ಭಗವಂತನೇ. ಆ ರೀತಿ ನಂಬಿದವರಿಗೆ ಅನಂತವಾದ ಫಲ, ನಂಬದಿದ್ದವರಿಗೆ ಜೀವನವು ವ್ಯರ್ಥವಾಗುವುದು. ಈ ಗುರುಕಥೆಯನ್ನು ಬಾಯಾರಿದವರಿಗೆ ತಂಪು ನೀರುಣಿಸುವ ಕೇಂದ್ರಗಳಲ್ಲಿ ಅಮೃತಪಾನ ಮಾಡಿದಂತೆ ಎಲ್ಲರೂ ತಮ್ಮ ತಮ್ಮ ಬಾಯಾರಿಕೆಗಳನ್ನು ತಣಿಸಿಕೊಳ್ಳಿ. ನಾಮಾಧಾರಕ, ನೀನು ಭಾವಿಸಿದ ಹಾಗೆ ಹಲವಾರು ಭಕ್ತರು ತಪ್ಪು ಮಾಡಿದ ಹಾಗೇ ಆಗಲಿ. ಹಲವಾರು ತೊಂದರೆಗಳುಂಟಾದಾಗ ಅದನ್ನು ಸಹಿಸಿಕೊಳ್ಳಲು ಶಕ್ತಿಯಿಲ್ಲದೆ ಭಗವಂತನನ್ನು ಕುರಿತು ಕಠಿಣ ಮನಸ್ಸಿನವನೆಂದು, ದಯೆಯಿಲ್ಲದವನೆಂದು, ಅನ್ಯಾಯ ಮಾಡುತ್ತಿದ್ದಾನೆಂದು, ಅಧರ್ಮ ಮಾಡಿಸುವವನೆಂದು ಬೈಯುತ್ತಾ ಅಳುತ್ತಿರುವರು. ಹಲವರಾದರೆ ತೊಂದರೆಯನ್ನು ಸಹಿಸಲಾಗದೆ ಭಗವಂತನೇ ಇಲ್ಲವೆಂದು, ಇದ್ದರೆ ತನಗಿಷ್ಟು ತೊಂದರೆ ಯಾತಕ್ಕಾಗಿರುವುದೆಂದು, ಅದನ್ನವನ್ಯಾಕೆ ನಿವಾರಿಸುತ್ತಿಲ್ಲವೆಂದು ವಾದ ಮಾಡುತ್ತಿರುವರು. ಆದರೆ ಈ ರೀತಿಯಾಗಿ ಹಲವಾರು ರೀತಿಯಲ್ಲಿ ಭಾವಿಸಿದರು ಭಗವಂತನು ಆನಂದದಿಂದ ಸ್ವೀಕರಿಸುವನೇ ಆಗಲಿ, ಕೋಪ ಮಾಡಿಕೊಳ್ಳುವುದಿಲ್ಲ. ಆತನಿಗೆ ಬೈಗಳು, ಸ್ತೋತ್ರ, ನಮಸ್ಕಾರ, ತಿರಸ್ಕಾರವೆಲ್ಲವೂ ಸಮಾನವೇ. ಈ ವಿಷಯ ಮಾನವರಿಗೆ ತಿಳಿಯದೆ ಆ ರೀತಿ ವರ್ತಿಸುವರು. ಆದರೆ ಭಕ್ತಿಯಿಂದ ನೆನೆದವರಿಗೆ ಪುಣ್ಯಕರ್ಮ, ನಿಂದಿಸಿದವರಿಗೆ ದೋಷವು ಅವರವರ ಲೆಕ್ಕದಲ್ಲಿ ಹಾಕಲಾಗುತ್ತದೆ. ಅಷ್ಟೇ ವ್ಯತ್ಯಾಸ. ಒಟ್ಟಿನಲ್ಲಿ ಎಲ್ಲರಿಗೂ ಪರಮಾತ್ಮ ಅವರವರ ಕರ್ಮಕ್ಕನುಸಾರವಾಗಿ ಆತನ ಕೃಪೆಯು ದೊರಕುವಂತೆ ಮಾಡುವನು. ಇಲ್ಲಿಗೆ 24ನೇ ಅಧ್ಯಾಯವು ಸಮಾಪ್ತಿಯಾಯಿತು. ಜೈ ಗುರುದೇವ ದತ್ತ.